ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಹಾಗೆ ಬೆಳಗ್ಗೆ ಎದ್ದಂಡೆ 7 ಗಂಟೆ ಆಗಿತ್ತು. ಕಾಫಿ ಕುಡ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಬನ್ನಿ ಮುಂದಕ್ಕೆ ನೋಡೋಣ. ನೋಡ್ತಿರ್ಬೋದು ಬೆಳಗಿನಾಗ ಎಷ್ಟು ವಾತಾವರಣ ಎಷ್ಟು ಕೋಲ್ಡಾಗಿರುತ್ತೆ. ಹಾಗೆ ಇಡ್ನಿ ಬಿದ್ದಿತ್ತು, ಲೈಟಾಗಿ ಚಳಿ ಬೇರೆ ಇತ್ತು. 7 ಗಂಟೆ 7:15 ಏನಾಗಿತ್ತು ಅಷ್ಟೇ, ಟೈಮ್ ಏನು ಜಾಸ್ತಿ ಆಗಿರಲಿಲ್ಲ. ಬನ್ನಿ ನೋಡೋಣ. ಈ ತೋಟ ಮಾತ್ರ ಚೆನ್ನಾಗಿದೆ, ನೋಡ್ತಿರ್ಬೋದು. ಅದು ನೋಡಿ ದೇವರಮ್ಮನ ಬೆಟ್ಟ ಕಾಣುತ್ತೆ ಹತ್ತಿರದಿಂದ. ಬನ್ನಿ ತೋರಿಸ್ತೀನಿ ಈ ಕಡೆ ಸೈಡಿಂದ. ಫಸ್ಟ್ ಎಸ್ಟೇಟ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ಇವರು ನಮ್ಮ ಅಕ್ಕನ ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾ ಇರಲ್ಲವ. ಬನ್ನಿ ಮುಂಗಡೆಯಿಂದ. ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ, ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ದೊಡ್ಡ ಗುಡ್ಡನೇ ಅದು. ಇದು ಕಾಫಿ ಹಣ್ಣು ಹಾಕ್ತಾರೆ, ಇಲ್ಲ ಹಾಕಿದ್ರೆ ಅಲ್ಲಿ ಮುಂದೆ ಬರುತ್ತೆ. ಇದು ಪಲ್ಪರ್ ಮಾಡೋದು. ಕ್ಯಾಮ್ರಕ್ಕೆ ಸೂರ್ಯನ ಬೆಳಕು ಹೊಡೆಯೋದ್ರಿಂದ ಸರಿಯಾಗಿ ಕಾಣಿಸಂಗಿಲ್ಲ, ಆದ್ರೂ ಪರವಾಗಿಲ್ಲ. ನೋಡೋಣ ಬನ್ನಿ. ಬೆಳಗ್ಗೆ ಎದ್ದೊಂದು ಈ ಥರ ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಮಜಾ ಇರುತ್ತೆ ಮಾತ್ರ. ಚೆನ್ನಾಗಿದೆ. ನೋಡ್ತಿರ್ಬೋದು ಇಬ್ನಿ ಎಷ್ಟು ಬಿದ್ದಿದೆ ಅಂತ. ಬನ್ನಿ ಮುಂದೆ ಇನ್ನು ತೋರಿಸ್ತೀನಿ. ಇದೇ ಎಸ್ಟೇಟ್ ದೊಡ್ಡದು, ಸ್ವಲ್ಪ ಚೆನ್ನಾಗಿದೆ. ನೋಡಿ ದೇವರಮ್ಮ ಬೆಟ್ಟ ಕಾಣುತ್ತೆ ಇಲ್ಲಿಂದ, ಚೆನ್ನಾಗಿದೆ. ಹಾಗೆ ಹೊಸ್ದಾಗಿ ನೋಡ್ತಿರೋರೆಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ವಿಡಿಯೋ ನೋಡಿ ಹೋಗಬೇಡಿ. ಲೈಕು ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ನೋಡಿಬಿಟ್ಟು ಹಾಗೆ ಸುಮ್ಮನೆ ಬಿಡಬೇಡಿ, ಲೈಕ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಹಳ್ಳ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಬರೋಣ ಬನ್ನಿ. ಎಸ್ಟೇಟ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ಕಾಫಿ ಬೀಜ ಈಚಾಗಿದ್ದಾವೆ, ಸಣ್ಣ ಸಣ್ಣಕ್ಕೆ ಇವಾಗ ಫಸಲು ಬಿಡ್ತದೆ. ನೋಡೋಣ. ಇದು ಬೆಟ್ಟದಿಂದ ಅಂತೆ ನೀರು ಬರೋದು, ಹಂಗಂತ ಹೇಳಿದ್ರು ಅವರು. ನೋಡೋಣ ಬನ್ನಿ ಅದು ಮುಂದೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸುಮ್ಮನೆ ವಿಡಿಯೋ ನೋಡಿ ಹಂಗೆ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ವಿಡಿಯೋ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಬನ್ನಿ ತೋಟ ನೋಡೋಣ ಹೆಂಗಿದೆ ಅಂತ. ಏಳು ಗಂಟೆಯಾಗಲೇ ಇಷ್ಟೊಂದು ಬಿಸಿಲು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬೆಳಗ್ಗೆ ಎದ್ದು ಆಚೆ ಬಂದಾಗಲೇ ನಾನು ಅಂದ್ಕೊಂಡಿದ್ದು. ನೋಡೋಣ ಬನ್ನಿ. ಬನ್ನಿ ನೋಡಿ, ನೀರೇನು ಜಾಸ್ತಿ ಏನು ಹೋಗ್ತಿಲ್ಲ, ಕಡಿಮೆನೇ ಹೋಗ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಹೋಗ್ಬೋದೇನೋ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಎಲ್ಲರಿಗೂ.